ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಆರೋಗ್ಯಕರವಾದಂತಹ ರಾಗಿ ಲಡ್ಡನ್ನು ಮಾಡ್ತಾಯಿದ್ದೀನಿ. ಈ ರಾಗಿ ಲಡ್ಡು ಈ ಬೇಸಿಗೆಯಲ್ಲಿ ಉರಿ ಬಿಸಿಲಿನಲ್ಲಿ ತುಂಬಾ ತಂಪಾಗಿರುತ್ತೆ. ಮಾಡೋದು ಮಾತ್ರ ತುಂಬಾ ಸುಲಭ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರಾಗಿ ಲಡ್ಡು ಮಾತ್ರ. ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ರಾಗಿ ಲಡ್ಡು ಅಂತಂದೇಳಿ ನೋಡೋಣ. ಇವಾಗ ಬೇಸನ್ ಲಡ್ಡನ್ನು ತಿಂದಿರ್ತೀರ, ಅದೇ ಥರ ಬಾಯಲ್ಲಿಟ್ಟರೆ ಕರಗೋ ರೀತಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲದಾಗಿ ನೋಡಿ, ನಾನು 1/2 ಬೌಲಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇವಾಗ ತುಪ್ಪ ಚೆನ್ನಾಗಿ ಕರಗಬೇಕಿದು. ಇವಾಗ ನೋಡಿ, ನಾನು ಸ್ವಲ್ಪ ಕಾಸಿರುವಂಥ ತುಪ್ಪನ ಸ್ವಲ್ಪ ತೆಗೆದು ಇಡ್ತಾಯಿದ್ದೀನಿ. ಅಂದರೆ ಎಕ್ಸ್ಟ್ರಾ ಇದ್ದರೆ ತೆಗೆದಿಟ್ಕೊಂಡು ಆಮೇಲೆ ಬೇಕಾದರೆ ಸೇರಿಸ್ಕೋಬೋದು, ಅದಕ್ಕೋಸ್ಕರ ನಾನು ತೆಗೆದು ಇಡ್ತಾಯಿದ್ದೀನಿ. ಇವಾಗ ನೋಡಿ, ಗೋಡಂಬಿನ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೊಗೋತಾಯಿದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟು ಫ್ರೈ ಮಾಡಿ ತೊಗೊಳ್ಳಿ. ಇವಾಗ ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು 1 ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿದು ತೊಗೋಬೇಕು. ನೋಡಿ, ಈ ರೀತಿ ಹುರಿದು ತೊಗೊಳ್ಳಿ. ಅಂದರೆ ಈ ತುಪ್ಪನ ಇವಾಗ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೊತಾನೆ ಹೋಗಬೇಕು. ಇವಾಗ ಜಾಸ್ತಿ ಇದ್ದರೆ ತೆಗಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಕಡಿಮೆ ಆದರೆ ಹಾಕ್ಕೊತ ನಾವು ಚೆನ್ನಾಗಿ ಇದನ್ನು ಹುರಿಬೋದು ಹಿಟ್ಟನ್ನು. ಅದಕ್ಕೋಸ್ಕರ ಜಾಸ್ತಿ ಆಯಿತು ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ನೋಡ್ಕೊಂಡು ಹಾಕಬೇಕಾಗತ್ತೆ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು 10 ರಿಂದ 12 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿಕೊಂಡು ತುಪ್ಪನ ಸೇರಿಸ್ಕೊತ ಇದನ್ನು ಹುರಿದು ತೊಗೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ತುಪ್ಪದಲ್ಲೇ ಚೆನ್ನಾಗಿ ಅದು ಬೇಯಬೇಕು ಹಿಟ್ಟು. ಆ ರೀತಿ ಚೆನ್ನಾಗಿ ಹುರಿದು ತೊಗೊಳ್ಳಿ. ನೋಡಿ, ಇವಾಗ ಇಷ್ಟ ಆದರೆ ಸಾಕು. 10 ರಿಂದ 12 ನಿಮಿಷ ಆಗಿದೆ. ಇವಾಗ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾಯಿದ್ದೀನಿ, ಕೊಬ್ಬರಿ ಪೌಡ್ರನ್ನ ಸೇರಿಸ್ತಾಯಿದ್ದೀನಿ. ಇದಿಷ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ರಾಗಿ ಹಿಟ್ಟು ಪೂರ್ತಿಯಾಗಿ ಅದು ಒಣದಿರುತ್ತೆ, ಹಾಗಾಗಿ ತುಪ್ಪದಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು 1/2 ಬೌಲ್ ಆಗೋಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟಿಗೆ ಅನುಗುಣವಾಗಿ ಸಕ್ಕರೆನ ಸೇರಿಸ್ಕೊಳ್ಳಿ. ಇಷ್ಟ ಇದ್ದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, ಮತ್ತು ಚೆಕ್ ಮಾಡಿ ನೋಡ್ಕೊಳ್ಳಿ. ಬೇಕಂದರೆ ಸ್ವಲ್ಪ ಸೇರಿಸ್ಕೋಬೋದು. ಇವಾಗ ನಾನು ಚೆಕ್ ಮಾಡಿ ನೋಡ್ತಾಯಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಸಕ್ಕರೆ. ಇನ್ನೊಂದು ಸ್ವಲ್ಪ 2 ರಿಂದ 3 ಟೀ ಸ್ಪೂನಷ್ಟು ನಾನು ಸಕ್ಕರೆ ಪೌಡ್ರನ್ನ ಸೇರಿಸ್ತಾಯಿದ್ದೀನಿ. ನೋಡಿ, ತುಂಬ ಸಪ್ಪೆ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗಾಗಿ ನಾನು 2 ರಿಂದ 3 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ನೋಡಿ, ಇವಾಗ ನೋಡಿ, 3/4 ಭಾಗ ಸಕ್ಕರೆ ಪೌಡ್ರನ್ನು ಸೇರಿಸಿದಂಗೆ ಆಯಿತು. ನಾನು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ನೋಡಿ, ನಾನು ಇವಾಗ ಬಿಸಿ ಮಾಡಿರುವಂಥ ಹಾಲನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು 5 ರಿಂದ 6 ಟೀ ಸ್ಪೂನಷ್ಟು ಆಗುತ್ತೆ ಇದು ಹಾಲು, ಅಷ್ಟು ತೊಗೊಂಡಿದ್ದೀನಿ. ಚಿಕ್ಕ ಬೌಲಿಂದ ಸ್ವಲ್ಪನ ಹಾಲನ್ನು ಸೇರಿಸ್ಕೋಬೇಕು, ಒಮ್ಮೆ ಹಾಕಬಾರ್ದು. ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ನೋಡಿ, ಸ್ವಲ್ಪ ತುಪ್ಪನ ಸೇರಿಸ್ತಾಯಿದ್ದೀನಿ. ನೋಡಿ, ಇವಾಗ ನಾನು ತೊಗೊಂಡಿರೋದು 1/2 ಬೌಲ್ ತುಪ್ಪದಲ್ಲಿ ಇಷ್ಟು ತುಪ್ಪ ಉಳಿದಿದೆ. ನೋಡಿ, ಅದೇ ತುಪ್ಪನ ಇದಕ್ಕೆ ಸೇರಿಸ್ತಾಯಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ. ಬಿಸಿ ಇರಬೇಕು ಹಿಟ್ಟು, ಆವಾಗ ಹಾಲನ್ನು ಸೇರಿಸ್ತಾ ಇರಬೇಕು. ಆ ನಂತರ ಉಂಡಿನ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ರಾಗಿ ಹಿಟ್ಟು ಬಿಸಿ ಇರಬೇಕು, ಮತ್ತು ಹಾಲನ್ನು ಬಿಸಿ ಮಾಡಿ ತೊಗೊಂಡು ಹಾಕಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಬೇಸನ್ ಲಡ್ಡು ಯಾವ ರೀತಿ ಇರುತ್ತೆ, ಬಾಯಲ್ಲಿಟ್ಟರೆ ಕರಗ್ತಾ ಇರುತ್ತೆ, ಅದೇ ರೀತಿ ನಾವು ರಾಗಿ ಲಡ್ಡನ್ನ ಮಾಡ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ. ಇವಾಗ ನಾನು ಕೊಬ್ಬರಿ ಪೌಡ್ರಲ್ಲಿ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿ ತೊಗೋತಾಯಿದ್ದೀನಿ. ನೋಡಿ, ನೋಡಲು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ತೊಗೋತಾಯಿದ್ದೀನಿ. ತುಂಬಾ ಈಸಿಯಾಗಿ, ಪಾಕ ಇಲ್ಲದೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಇವಾಗ ನೋಡಿ, ಆರೋಗ್ಯಕರವಾದಂಥ ರಾಗಿ ಲಡ್ಡು ರೆಡಿಯಾಗಿದೆ. ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಬೇಸನ್ ಲಡ್ಡು ಥರನೇ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಅನಿಸೋದೇ ಇಲ್ಲ ರಾಗಿ ಹಿಟ್ಟಿಂದ ಇಷ್ಟು ಟೇಸ್ಟಿಯಾಗಿ ನಾವು ರಾಗಿ ಲಡ್ಡುನ ಮಾಡ್ಕೋಬೋದು ಅಂತ. ಅಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರುತ್ತೆ. ನೋಡಿ, ಸೂಪರಾಗಿ ಬಂದಿವೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ಆರೋಗ್ಯಕರವಾದಂಥ ರಾಗಿ ಲಡ್ಡು ರೆಡಿಯಾಗಿದೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.